ನಮ್ಮ ಭಗವಂತ ಇಷ್ಟ ದೇವತೆ ಯಾರೇ ಆಗಿರಲಿ, ನಮ್ಮ ಜೊತೆಗೆ ಬದುಕೋರು, ನಮ್ಮ ಜೊತೆಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ನೋಡ್ತಕ್ಕಂಥವ್ರು, ನಮ್ಮನ್ನು ವೀಕ್ಷಣೆ ಮಾಡ್ತಕ್ಕಂಥವ್ರು, ಆದ್ದರಿಂದಲೇ ನಮ್ಮ ಅನುಗ್ರಹ ಮಾಡ್ತಕ್ಕಂಥವ್ರು ಅನ್ನೋ ಭಾವನೆಯನ್ನು ನಾವು ಅವ್ರಿಗೆ ಕೊಡಬೇಕು. ಹೀಗಾಗಿ ನಮ್ಮ ಕ್ಷೇತ್ರದ ಭಕ್ತರು ತಮಗೆ ಮಾತು ಬೇಡ ಮಂಜುನಾಥ ಅನ್ನುವ ವಾಕ್ಯವನ್ನು ಬಳಸ್ತಾರೆ. ಅಂದರೆ ನಾವು ಯಾವುದಾದ್ರೂ ಒಂದು ಮಾತನ್ನು ಆಡಿದರೆ ಆ ಮಾತಿನಂತೆ ನಡಿಬೇಕು, ಇಲ್ಲದಿದ್ದರೆ ಸ್ವಾಮಿ ಅದನ್ನು ಬಿಡೋದಿಲ್ಲ, ಒಪ್ಪೋದಿಲ್ಲ ಅಂತ. ಅದಕ್ಕಾಗಿ ಏನಾದರೂ ನಮ್ಮ ಸಮಸ್ಯೆಗಳು ಬಂದರೆ, ಕಷ್ಟಗಳು ಬಂದರೆ ಒಡೆಯ ನೋಡ್ಕೊಳ್ಳಿ, ಶ್ರೀ ಮಂಜುನಾಥ ಸ್ವಾಮಿ ನೋಡ್ಕೊಳ್ಳಿ, ಅಥವಾ ದೇವ್ರನ್ನ ನೋಡ್ಕೊಳ್ಳಿ ಅನ್ನೋ ಮಾತನ್ನು ಹೇಳ್ತಾರೆ. ಇದು ಬಹಳ ಕಠಿಣವಾಗಿರ್ತದೆ. ಅಂದರೆ ನಮಗೆ ಆಪತ್ತು ಬಂದಾಗ, ಯಾರೂ ಸಹಾಯಕ್ಕೆ ಇಲ್ಲದಿದ್ದಾಗ, ನಮ್ಮ ಸತ್ಯವನ್ನು ನಾವು ಪ್ರತಿಪಾದನೆ ಮಾಡುವಾಗ ಯಾರು ಸಾಕ್ಷಿಯಾಗಿರ್ತಾರೆ ಅಂತಂದರೆ ನಮ್ಮ ಇಷ್ಟ ದೇವರು, ನಮ್ಮ ನಂಬಿದ ಸ್ವಾಮಿ ನಮ್ಮ ಜೊತೆಗೆ ಇರ್ತಾರೆ ಅನ್ನೋ ಮಾತಿದೆ. ಹಾಗಾಗಿ ಧರ್ಮಸ್ಥಳದಲ್ಲಿ ಒಂದು ಮಾತಿದೆ, ಮಾತು ಬಿಡ ಮಂಜುನಾಥ. ಅಂದರೆ ಯಾವ ಮಾತನ್ನು ಆಡೋದಾದರೂ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ, ಸಲಿಗೆಯಿಂದ ಯಾವುದೋ ಒಂದು ಮಾತನ್ನು ಹೇಳಿ ಆಮೇಲೆ ಹಿಂದೆ ತೆಗೆದುಕೊಳ್ಳುವ ಹಾಗಿಲ್ಲ. ಹಾಗಾಗಿ ಆಡುವ ಮಾತು, ನಾವು ಬಳಸುವ ಮಾತು ನಮ್ಮ ಹೃದಯದಿಂದ ಬಂದಿರಬೇಕು, ಆತ್ಮಸಾಕ್ಷಿಯಿಂದ ಬಂದಿರಬೇಕು. ಮತ್ತು ಬಹಳ ನಾವು ಮಾತು ನಮ್ಮ ತುಟಿಯಿಂದ ಬರುವುದಾದರೂ ಕೂಡ ಅದು ನಮ್ಮ ಹೃದಯದ ಭಾಷೆ, ನಮ್ಮ ಮೆದುಳಿನ ಭಾಷೆ, ನಮ್ಮ ಸಂಸ್ಕಾರದ ಭಾಷೆ. ಆದ್ದರಿಂದಲೇ ಧರ್ಮಸ್ಥಳದ ಭಕ್ತರು ಮಾತು ಬಿಡ ಮಂಜುನಾಥನನ್ನು ಬಹಳ ಚೆನ್ನಾಗಿ ಆತ್ಮೀಯತೆಯಿಂದ ಕಾಣ್ತಾರೆ. ಕಾಮ, ಕ್ರೋಧ, ಮೋಹ, ಮದ, ಮಾಯ, ಲೋಭ ಇವುಗಳು ನಮ್ಮ ಜೊತೆಗೆ ಸದಾ ಇರುವವು, ಅವೇನು ನಮ್ಮಿಂದ ಹೊರಗಿರುವವಲ್ಲ. ಆದರೂ ಕೂಡ ಅವುಗಳು ನಿಯಂತ್ರಣದಲ್ಲಿದ್ದರೆ ನಮಗೆ ಅದು ಸುಖವನ್ನು ಕೊಡ್ತದೆ ಮತ್ತು ಸಹಜವಾಗಿರುತ್ತೆ. ಇದು ಯಾವುದನ್ನೇ ನಾವು ಮೀರಿದರೆ ಅದು ನಮಗೆ ಅನೇಕ ವಿರೋಧಗಳನ್ನು ಮತ್ತು ವಿರೋಧಾಭಾಸಗಳನ್ನು ಉಂಟು ಮಾಡ್ತವೆ. ಉದಾಹರಣೆಗೆ ಮೊದಲನೇದನ್ನೇ ನಾವು ತೆಗೆದುಕೊಳ್ಳೋಣ. ಕಾಮ ಅನ್ನುವಂಥ ಶಬ್ದ ಮೊದಲೇ ಬಂದುಬಿಟ್ಟಿದೆ. ನಾವು ಕಂಡ ಹಾಗೆ ನಮ್ಮ ಭಾರತೀಯ ಜೀವನದಲ್ಲಿ ಕಾಮವನ್ನು ಅನೇಕ ಬಾರಿ ಇದು ಯಾವುದೋ ಮೈಲಿಗೆ, ಇದು ಧಾರ್ಮಿಕವಾಗಿ ಬಳಸುವಂಥ ಶಬ್ದ ಅಲ್ಲ, ಇದು ಬಹಳ ನಾವು ಗುಪ್ತವಾಗಿ ಮಾಡತಕ್ಕಂಥದ್ದು ಅನ್ನೋ ನಮ್ಮ ಭಾವನೆ ನಮ್ಮಲ್ಲಿದೆ. ಆದರೆ ನಮ್ಮ ಹಿಂದಿನವರು ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಹೇಳುವಾಗ ಕಾಮವನ್ನು ಕೂಡ ಅದರಲ್ಲಿ ಸೇರಿಸಿದ್ದಾರೆ. ಇದರ ಉದ್ದೇಶ ಇದು ಕಾಮ ಸಹಜವಾದದ್ದು. ನಾವು ಪ್ರಾಣಿ, ಪಕ್ಷಿಗಳು ಮತ್ತು ಪ್ರಕೃತಿಯನ್ನು ನಾವು ಗಮನಿಸಿದರೆ ಅವು ಸಂತಾನೋತ್ಪತ್ತಿಗಾಗಿ ಮತ್ತು ತಮ್ಮ ವಂಶವನ್ನು ವೃದ್ಧಿ ಮಾಡುವುದಕ್ಕಾಗಿ, ತಮ್ಮ ತಳಿಯನ್ನು ಅಭಿವೃದ್ಧಿಪಡಿಸುವುದಕ್ಕಾಗಿ ಕಾಮವನ್ನು ಬಳಸ್ತವೆ. ಹಾಗಾಗಿ ಕಾಮ ಯಾವಾಗ ಇತಿಮಿತಿಯೊಳಗಿರ್ತದೆ, ಪ್ರಕೃತಿ ಸಹಜವಾಗಿರ್ತದೆ, ಆವಾಗ ಅದರಿಂದ ಆನಂದ ಮತ್ತು ಅದರಿಂದ ನಮಗೆ ಬೇಕಾದಂಥ ಎಲ್ಲ ಲಾಭಗಳು ಉಂಟಾಗುತ್ತೆ. ಈಗ ನಾವು ಕಂಡ ಹಾಗೆ ಪ್ರಾಣಿ, ಪಕ್ಷಿಗಳು ಮತ್ತು ವೃಕ್ಷಗಳು ಇವೆಲ್ಲವೂ ಕೂಡ ನಿಯಮಿತ ಸಮಯದಲ್ಲಿ ಕಾಮವನ್ನು ಬಳಸ್ತವೆ. ಆದರೆ ಮನುಷ್ಯ ಬುದ್ಧಿವಂತನಾದದ್ರಿಂದಲೋ ಅಥವಾ ತಮ್ಮ ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಳ್ಳಲಿಕ್ಕೆ ಅಸಾಧ್ಯವಾದುದರಿಂದಲೋ ಅಥವಾ ಸಂಯಮವನ್ನು ಬಳಸಿಕೊಳ್ಳಲಿಕ್ಕೆ ಅವನಲ್ಲಿ ಸಾಕಷ್ಟು ಹತೋಟಿ ಇಲ್ಲದಿದ್ದಾಗ ನಾವು ಕಂಡ ಹಾಗೆ ಕಾಮವೂ ಕೂಡ ವಿಕೃತಿ ಆಗ್ತದೆ, ವಿಕಾರವಾಗ್ತದೆ ಮತ್ತು ಅನೇಕ ಸಾಮಾಜಿಕ ಸಮಸ್ಯೆಗಳಿಗೆ ಕಾರಣವಾಗುತ್ತೆ.